ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. 75,000 ತನಕ ಸ್ಕಾಲರ್ಶಿಪ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಎಲಿಜಿಬಿಲಿಟಿ ಏನು, ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ಮತ್ತು ಯಾರೆಲ್ಲ ಬಡ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇರ್ತಾರೆ ನೋಡಿ, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕಂತಂದರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಈ ಸ್ಕಾಲರ್ಶಿಪ್. ಸೊ ಎಲ್ಲವನ್ನ ಡೀಟೇಲ್ ಆಗಿ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇದರ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಸೊ HDFC ಪರಿವರ್ತನಾ ಸ್ಕಾಲರ್ಶಿಪ್ ಅಂತ 2026-27 ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋ ಮಾಡಿದೆ 25ಕ್ಕೆ. ಕೆಲವೊಬ್ಬರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಕೂಡ. ಇದು ಎಲ್ಲ ಸ್ಟೂಡೆಂಟ್ಸ್ಗಳು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. 1ನೇ ತರಗತಿಯಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಎಸ್ಪೆಷಲಿ ಇದು ಮಾಡಿರೋದು ಯಾರಿಗಂತ ಹೇಳಿದ್ರೆ ಬಡ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೋಸ್ಕರ. ಎಂತಕ್ಕಂತ ಹೇಳಿದ್ರೆ ಕೆಲವೊಮ್ಮೆ ಅಪ್ಪ ಅಮ್ಮ ಜಾಬ್ ಕಳ್ಕೊಂಡಿರ್ತಾರೆ, ಇಲ್ಲ ಕೆಲವೊಬ್ರು ಪಾಪ ಅಪ್ಪ ಅಮ್ಮನನ್ನೇ ಕಳ್ಕೊಂಡಿರ್ತಾರೆ. ಅವರಿಗೆ ಓದ್ಲಿಕ್ಕೆ ಆಸೆ ಇರ್ತದೆ ಬಟ್ ಹಣ ಇರಲ್ಲ. ಅಂತ ಸ್ಟೂಡೆಂಟ್ಸ್ಗಳಿಗಂತಾನೆ ಮಾಡಿರೋದು. ಬಡ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೋಸ್ಕರ ಇದು ಡಿಸೈನ್ ಮಾಡಿರೋದು ಸ್ಕಾಲರ್ಶಿಪ್ HDFC ಅವರು. ಸೊ ನನ್ನ ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿದ್ರೆ ಲೈಕ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ಸೊ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆಗಸ್ಟ್ 31 ಬಂದ್ಬಿಟ್ಟು ಕೊನೆಯ ದಿನಾಂಕ ಇದು ಅಪ್ಲೈ ಮಾಡೋಕ್ಕೆ. ನಾನು ಆಗಸ್ಟ್ 24ಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ನಾನೆಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಹೇಗೆ ಅಪ್ಲೈ ಮಾಡುವಂಥದ್ದು, ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಇದು ಅಪ್ಲೈ ಮಾಡೋಕ್ಕೆ, ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೀವು ನೋಡಬೇಕಾಗ್ತದೆ. ಓಕೆ, ಸೊ ನಾನು ಹೇಳಿರೋ ಹಂಗೆ HDFC ಬ್ಯಾಂಕ್ ಅವರು ಇದು ಮಾಡಿರೋದು. ಓಕೆ, ಸೊ ಅದೇ ಬಡ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೋಸ್ಕರ ಸಪೋರ್ಟ್ ಮಾಡೋಕ್ಕೆ. ಓಕೆ, ಫಸ್ಟ್ ಬಂದುಬಿಟ್ಟು ಚಿಕ್ಕ ಮಕ್ಕಳು ನಾನು ಹೇಳ್ತೀನಿ. ಕ್ಲಾಸ್ 1ರಿಂದ 12 ಮತ್ತು ITI ಡಿಪ್ಲೊಮಾ ಮಾಡ್ತಾ ಇರೋರು ಇದಕ್ಕೆ ಇದಕ್ಕೆ ಆಗಸ್ಟ್ 31 ಬಂದುಬಿಟ್ಟು ಕೊನೆಯ ದಿನಾಂಕ. ಓಕೆ, ಸೊ ನಿಮ್ಮದು ಕಟ್ ಆಫ್ ಎಲ್ಲ ಇದರಲ್ಲಿ ಹಾಕಿರ್ತಾರೆ. ಸೊ ನೀವು ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಓಕೆ, ಇಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು ಓಕೆ, ಎಲ್ಲರೂ ಇದಕ್ಕೆ ಎಲಿಜಿಬಲ್. 1ರಿಂದ 12ನೇ ತರಗತಿ ಸ್ಟೂಡೆಂಟ್ಸ್ ಡಿಪ್ಲೊಮಾ ITI ಪಾಲಿಟೆಕ್ನಿಕ್ ಕೋರ್ಸ್ ಮಾಡ್ತಾ ಇರೋರು. ಓಕೆ, ಸೊ 55% ಕಟ್ ಆಫ್ ಇರಬೇಕು. ಇವಾಗ ನೀವು 2ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ, 1ನೇ ಕ್ಲಾಸಲ್ಲಿ ನಿಮಗೆ 55% ಮಾರ್ಕ್ ಇರಬೇಕು. ಇಲ್ಲ ನೀವು 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ 9ನೇ ತರಗತಿಯಲ್ಲಿ ನಿಮಗೆ 55% ಮಾರ್ಕ್ಸ್ ಇರಬೇಕು. ಓಕೆ, ಅದಾದಮೇಲೆ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಓಕೆ, ಜಾಸ್ತಿ ಇರಬಾರ್ದು. 2.5 ಲಕ್ಷ ಇದ್ರೆ ಓಕೆ, 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ, ನೀವು ಇಂಡಿಯಾದಿಂದನೇ ಬಿಲಾಂಗ್ ಆಗಿರಬೇಕು. ನೀವು ಬೇರೆ ದೇಶದಲ್ಲಿದ್ದು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಮತ್ತೆ ಇವಾಗ ಕೆಲವೊಬ್ರು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಜಾಬ್ ಕಟ್ ಆಗಿರುತ್ತೆ. ಆ ಥರ ಆಗಿರುತ್ತೆ. ಅಪ್ಪ ಅಮ್ಮನಿಗೆ ಕೆಲಸ ಇರಲ್ಲ, ಬಟ್ ಮಕ್ಕಳನ್ನು ಓದಿಸ್ಲಿಕ್ಕೆ ಆಸೆ, ಬಟ್ ಅವ್ರ ಹತ್ರ ಆಗ್ತಾ ಇಲ್ಲ. ಸೊ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಂಥವ್ರನ್ನೇ ಫೋಕಸ್ ಮಾಡಿಕೊಂಡು ಇದು ಮಾಡಿರೋದು ಸ್ಕಾಲರ್ಶಿಪ್. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ. ಸೊ ಅದು ನಿಮ್ಮ ಹತ್ರ ಪ್ರೂಫ್ ಇರಬೇಕು. ಈಗ ಜಾಬ್ ಕಟ್ ಅಂತ ಹೇಳಿದ್ರೆ ಜಾಬ್ ಹೋಗಿರೋದು ಲೇ ಆಫ್ ಮಾಡಿರ್ತಾರಲ್ವ, ಅದು ಪ್ರೂಫ್ ಇರಬೇಕು. ಇಲ್ಲ ನೀವು ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ, ಇವಾಗ ಅಪ್ಪ ದುಡಿತಾ ಇರ್ತಾರೆ, ಅವರು ಯಾವುದೇ ಕಾರಣಾಂತರದಿಂದ ಅವ್ರದ್ದು ಡೆತ್ ಆದರೆ ಡೆತ್ ಸರ್ಟಿಫಿಕೇಟ್ ಇರಬೇಕು. ಓಕೆ, ಅಂಥವ್ರನ್ನ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ಇಲ್ಲಿ. ಓಕೆ, ಸೊ 1ರಿಂದ 6ನೇ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ 15,000 ಸ್ಕಾಲರ್ಶಿಪ್ ಕೊಡ್ತಾರೆ. 7ರಿಂದ 12 ಮತ್ತೆ ITI ಡಿಪ್ಲೊಮಾ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗಳಿಗೆ 18,000 ತನಕ ಸ್ಕಾಲರ್ಶಿಪ್ ಇಲ್ಲಿ ಕೊಡ್ತಾರೆ. ಓಕೆ, ಸೊ ಇದು ಅಪ್ಲೈ ಮಾಡೋಕ್ಕೆ ನಿಮ್ಮ ಹತ್ರ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಓಕೆ, ಹಿಂದಿನ ವರ್ಷದ್ದು ಮಾರ್ಕ್ ಶೀಟ್ ಇರಬೇಕು, ಮತ್ತೆ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಓಕೆ, ಅದಾದಮೇಲೆ ಇವಾಗ ನಿಮ್ದು ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ಅದು ಹೇಳ್ದಲ್ಲ, ಜಾಬ್ ಲಾಸ್ ಇದ್ರೆ ಜಾಬ್ ಲೇ ಆಫ್ ಇದ್ದು ಒಂದು ಇದು ಇರ್ತದಲ್ವಾ, ಸೊ ಅದಿರಬೇಕು ಪ್ರೂಫ್. ಇಲ್ಲ ಅಂತ ಹೇಳಿದ್ರೆ ಇವಾಗ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಇರಬೇಕು. ಓಕೆ, ಅದು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಮತ್ತು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಆದಮೇಲೆ ಅಡ್ಮಿಷನ್ ಮಾಡಿರ್ತೀರಾ ಅಲ್ವಾ ಸ್ಕೂಲಿಗೆ, ಅದು ಅಡ್ಮಿಷನ್ದು ರಿಸಿಪ್ಟ್ ಇರಬೇಕಾಗ್ತದೆ. ಓಕೆ, ಸೊ ಅದರೊಟ್ಟಿಗೆ ಸ್ಟೂಡೆಂಟ್ಸ್ ನೇಮಲ್ಲಿ, ಇಲ್ಲ ಅಂತ ಹೇಳಿದ್ರೆ ಅವರ ಅಪ್ಪ ಅಮ್ಮ ನೇಮಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗ್ತದೆ. ಅದಕ್ಕೆ ಅವರು ಕ್ರೆಡಿಟ್ ಮಾಡುವಂಥದ್ದು ಸ್ಕಾಲರ್ಶಿಪ್ ಅದಕ್ಕೆ. ಓಕೆ, ಸೊ ಇಷ್ಟೆಲ್ಲ ಇರಬೇಕಾಗ್ತದೆ. ಮತ್ತು ಇದು ಎಲಿಜಿಬಿಲಿಟಿ, ಇದು 1ರಿಂದ 12 ಮತ್ತು ITI ಡಿಪ್ಲೊಮಾ ಅದು. ಓಕೆ, ಇವಾಗ ನೆಕ್ಸ್ಟ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳದ್ದು, ಅದು ಕೂಡ 31ಕ್ಕೆ ಎಂಡ್ ಆಗುತ್ತೆ. ಅದರ ಒಳಗೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಅದು ಕೂಡ ಸೇಮ್ ಇದೆ. ಕಟ್ ಆಫ್ 55% ಇದೆ.
ಓಕೆ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಫ್ಯಾಮಿಲಿ ಇನ್ಕಮ್, ಇಲ್ಲ 2.5 ಲಕ್ಷ ಇದ್ರೆ ಓಕೆ. ಓಕೆ, ಇಂಡಿಯಾದಿಂದ ಬಿಲಾಂಗ್ ಆಗಿರಬೇಕು. ಮತ್ತೆ ಸೇಮ್ ಥಿಂಗ್ ಜನರಲ್ ಯು ಜಿ ಕೋರ್ಸಸ್ ಅಂತ ಹೇಳಿದ್ರೆ BA, BCom, BBM, BCA ಅದೆಲ್ಲ ಜನರಲ್. ಓಕೆ, ಅದಕ್ಕೆ ನಿಮಗೆ 30,000 ತನಕ ಸಿಗ್ತದೆ ಸ್ಕಾಲರ್ಶಿಪ್. ಪ್ರೊಫೆಷನಲ್ ಅಂತ ಹೇಳಿದ್ರೆ MBBS ಆಗಿರ್ಬೋದು, BTech ಆಗಿರ್ಬೋದು, LLB ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಇದಕ್ಕೆ ನಿಮಗೆ 50,000 ಸ್ಕಾಲರ್ಶಿಪ್ ಸಿಗುತ್ತೆ. ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಸೇಮ್ ಥಿಂಗ್, ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ 55% ಕಟ್ ಆಫ್ ಇರಬೇಕು. ಓಕೆ, ಅದರೊಟ್ಟಿಗೆ ಫ್ಯಾಮಿಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಇಂಡಿಯನ್ಸ್ ಅಷ್ಟೇ ಇದಕ್ಕೆ ಅಪ್ಲೈ ಮಾಡೋಕ್ಕಾಗುವಂಥದ್ದು. ಮತ್ತು ನಾನು ಹೇಳಿದೆನಲ್ಲ, ಡೆತ್ ಇಲ್ಲ, ಜಾಬ್ ಹೋಗಿದ್ರೆ ಅದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಓಕೆ, ಜನರಲ್ PG ಕೋರ್ಸ್ ಅಂತ ಹೇಳಿದ್ರೆ MBA, MCA, MA ಆ ಥರ ಕೋರ್ಸ್ಗಳಿಗೆ 35,000 ಸಿಗ್ತದೆ. ಪ್ರೊಫೆಷನಲ್ ಅಂತ ಹೇಳಿದ್ರೆ ಲೈಕ್ ಡಾಕ್ಟರ್ ಇದೆಲ್ಲ ಇರ್ತದಲ್ವಾ, ಅದಕ್ಕೆ 75,000 ನಿಮಗೆ ಸಿಗ್ತದೆ. ಓಕೆ, ಸೇಮ್ ಥಿಂಗ್ ಸ್ಕಾಲರ್ಶಿಪ್ ಇದು ಡೀಟೇಲ್ ಆಯಿತು. ಓಕೆ, ಇವಾಗ ನಾನು ಯಾವುದಕ್ಕಾದ್ರೂ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನು ಇದು ಪೋಸ್ಟ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ, ಏನೇನು ಡೀಟೇಲ್ಸ್ ಕೊಡಬೇಕಂತ ಕೂಡ ಹೇಳ್ತೀನಿ. ಸೊ ಅಪ್ಲೈ ನಾವು ಕ್ಲಿಕ್ ಮಾಡಬೇಕು. ಸೊ ಅವಾಗ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಆಲ್ರೆಡಿ ಲಾಗಿನ್ ಇದ್ದವರು, ಇಲ್ಲ ಅಂತ ಹೇಳಿದ್ರೆ ನೀವು ಹೊಸದಾಗಿ ಜಾಯ್ನ್ ಆಗೋದು ಹೇಳಿದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಮಾಡಬೇಕು. ಇಲ್ಲಿ ನಿಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮದು ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಹಾಕಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಇದು ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈನ್ ಅಪ್ ಆಗಿ. ಸೊ ಯು ಹ್ಯಾವ್ ಸಕ್ಸಸ್ಫುಲ್ ಲಾಗ್ಡ್ ಇನ್ ಅಂತ ಬಂತು ನನಗೆ. ಇಲ್ಲಿ ನಾನು HDFC ಅಂತ ಸರ್ಚ್ ಮಾಡಿದೆ. ಸೊ ಇಲ್ಲಿ HDFC ಪರಿವರ್ತನ ಸ್ಕಾಲರ್ಶಿಪ್, ಸೊ 2 ದಿನ ಇದೆ ಅಂತ ಹಾಕಿದ್ದಾರೆ ಅವರು. ಸೊ ಅಪ್ಲೈ ನಾವು. ಸೊ ಇಲ್ಲಿ ವಾಪಸ್ ಈ ಥರ ಬರ್ತದೆ, ಇಲ್ಲಿ ಅಪ್ಲೈ ನಾವು ಅಂತ ಕೊಡಬೇಕಾಗ್ತದೆ. ಓಕೆ, ಸೊ ರೀಡ್ ದಿಸ್ ಕೇರ್ಫುಲಿ ಅಂತ ಬಂತು. ಸೊ ಇದು ನಾವು ಕರೆಕ್ಟಾಗಿ ಓದಬೇಕು. ಸೊ ಎಲ್ಲ ಅವರು ಹಾಕಿದ್ದಾರೆ, ಎಂತೆಲ್ಲ ಬೇಕು ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಡೆಡ್ಲೈನ್ 31 ಆಗಸ್ಟ್. ಸೊ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಡಾಕ್ಯುಮೆಂಟ್ ರಿಕ್ವೈರ್ಡ್ ಆಧಾರ್ ಕಾರ್ಡ್. ಓಕೆ, ಡಿಜಿಲಾಕರ್ ಇರ್ತದಲ್ವ ನಿಮ್ಮ ಹತ್ರ. ಸೊ ನೀವು ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಆಯಿತಾ. ಸೊ ಡಿಜಿಲಾಕರ್ ಇರ್ತದಲ್ವಾ, ಸೊ ಅಲ್ಲಿ ಆಕ್ಸೆಸ್ ಕೊಡ್ಬೋದು ಆಧಾರ್ ಕಾರ್ಡಿಗೆ. 10ನೇ ತರಗತಿ ಮಾರ್ಕ್ ಶೀಟ್ ಬೇಕು, 12ನೇ ತರಗತಿ ಮಾರ್ಕ್ ಶೀಟ್ ಬೇಕು. ನಾನಿದು ಪೋಸ್ಟ್ ಗ್ರಾಜುಯೇಷನ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಅದಕ್ಕೆ ಅದು ಕೇಳುವಂಥದ್ದು. ನೀವಿವಾಗ ಲೈಕ್ ಚಿಕ್ಕ ಮಕ್ಕಳು ಅಪ್ಲೈ ಮಾಡಿದ್ರೆ 10ನೇ ತರಗತಿಯವರೆಲ್ಲ, ನಿಮಗೆ 9ನೇ ತರಗತಿ ಮಾರ್ಕ್ ಶೀಟ್ ಕೇಳ್ತಾರೆ ಅಷ್ಟೇ. ಓಕೆ, ಸೊ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿದ್ರೆ 10th ಮಾರ್ಕ್ ಶೀಟ್ ಕೇಳ್ತಾರೆ, PUC ಮಾರ್ಕ್ ಶೀಟ್ ಕೇಳ್ತಾರೆ, ಗ್ರಾಜುಯೇಷನ್ ಮಾರ್ಕ್ ಶೀಟ್ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಓಕೆ, ಕಾಲೇಜ್ ಪ್ರೂಫ್ ಕೇಳ್ತಾರೆ, ಮತ್ತೆ ಫೀ ರಿಸಿಪ್ಟ್ ಕೇಳ್ತಾರೆ, ಏನಾದರೂ ಡಿಸೇಬಿಲಿಟಿ ಇದ್ರೆ ಅದರ ಸರ್ಟಿಫಿಕೇಟ್ ಕೇಳ್ತಾರೆ, ಮತ್ತೆ ಫ್ಯಾಮಿಲಿ ಇನ್ಕಮ್ ತುಂಬಾನೇ ಇಂಪಾರ್ಟೆಂಟ್, ಅದು ಕೇಳ್ತಾರೆ. ನಾನು ಹೇಳಿದ್ರೆ ಯಾರಾದರೂ ಡೆತ್ ಆದರೆ ಅದು ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಕ್ರೈಸಿಸ್ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದರ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ. ಸೊ ಇದೆಲ್ಲ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ಅದಾದಮೇಲೆ ಇದೆರಡನ್ನ ಕ್ಲಿಕ್ ಮಾಡುವಂಥದ್ದು. ಓಕೆ, ಕ್ಲಿಕ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್. ಸೊ ವೆರಿಫೈ ಆಧಾರ್, ಕನೆಕ್ಟ್ ಡಿಜಿಲಾಕರ್ ಕನೆಕ್ಟ್ ಮಾಡಿ ನೀವು ಆಧಾರ್ ವೆರಿಫಿಕೇಶನ್ ಮಾಡಬೇಕಾಗ್ತದೆ. ಫ್ರೆಂಡ್ಸ್, ನೀವು ಒಂದ್ಸಲ ಆಧಾರ್ ಕಾರ್ಡ್ ವೆರಿಫೈ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಅಂತ ಬರ್ತದೆ ಈ ಥರ. ಓಕೆನಾ. ಸೊ ಅದಾದ್ಮೇಲೆ ನಿಮ್ದೆಲ್ಲ ಪರ್ಸನಲ್ ಡೀಟೇಲ್ಸ್, ನೀವೇನೆಲ್ಲ ಆಧಾರ್ ಕಾರ್ಡಲ್ಲೆಲ್ಲ ಕೊಟ್ಟಿರ್ತೀರ ನೋಡಿ, ಅದೆಲ್ಲ ಡೀಟೇಲ್ಸ್ ಕಾಣಲಿಕ್ಕೆ ಸಿಗ್ತದೆ. ಸೊ ನಾನು ನನ್ನ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಹೈಡ್ ಮಾಡ್ತೇನೆ, ಬಿಕಾಸ್ ನಾನು ತೋರ್ಸೋಕ್ಕಾಗಲ್ಲ ಪಬ್ಲಿಕ್ ಆಗಿ. ಸೊ ಇಲ್ಲಿ ನಿಮ್ಮದು ಅಡ್ರೆಸ್ ಲೈನ್, ಅಡ್ರೆಸ್ ಟು ಲೈನ್, ಅದಾದಮೇಲೆ ಸಿಟಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಎಲ್ಲ ಬರ್ತದೆ. ಸೊ ನೀವು ಇದು ಬಂದಿಲ್ಲ ಅಂತಂದರೆ ನೀವು ಇದು ಹಾಕಿ. ಓಕೆ, ಇದು ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್, ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಅಂತ ಕೇಳ್ತಾರೆ. ಓಕೆ, ಸೊ ನೀವು ಒಂದು ಕಡೆ ರೆಂಟಿಗೆ ಇರ್ತೀರಾ, ಇನ್ನೊಂದು ಕಡೆ ನಿಮ್ಮದು ಹೌಸ್ ಇದ್ದರೆ ಇದು ನೋ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ನೀವು ಇವಾಗ ಇರೋದು ಅಡ್ರೆಸ್ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ, ಸೊ ನಿಮ್ಮದು ಸೇಮ್ ಅಂತ ಹೇಳಿದ್ರೆ ಎಸ್ ಅಂತ ಕೊಡಿ. ಓಕೆ, ಸೊ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಈ ಥರ ಕಾಣಲಿಕ್ಕೆ ಸಿಗ್ತದೆ. ಫ್ಯಾಮಿಲಿ ಡೀಟೇಲ್ಸ್ ಕೊಡಬೇಕಾಗ್ತದೆ ನೀವು. ನಿಮ್ಮದು ಟೋಟಲ್ ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ, ಒಬ್ಬರು ಅಂತದ ಒಬ್ಬರು. ಟೋಟಲ್ ನಾನ್ ಅರ್ನಿಂಗ್ ಮೆಂಬರ್ ನಿಮ್ಮ ಮನೇಲಿ ಇವಾಗ ಅಪ್ಪ ದುಡಿತಾರೆ, ಅಮ್ಮ ದುಡಿಯಲ್ಲ, ತಮ್ಮನೋ ತಂಗಿನೋ ಇರ್ತಾರೆ, ಅವರು ದುಡಿಯಲ್ಲ, ನೀವು ದುಡಿಯಲ್ಲ ಅಂತ ಹೇಳಿದ್ರೆ 3 ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಖಾಲಿ ಅಮ್ಮ ಇರ್ತಾರೆ, ನೀವೇ ಇರ್ತೀರಾ ಅಂತ ಹೇಳಿದ್ರೆ ದುಡಿ ಮೆಂಬರ್ 1, ನಾನ್ ಅರ್ನಿಂಗ್ ಅಂತ ಹೇಳಿದ್ರೆ ನೀವು ಒಬ್ಬರೇ, ಈ ಥರ ಹಾಕುವಂಥದ್ದು. ಓಕೆನಾ. ಸೊ ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್, ನಿಮಗೆ ಸಿಬ್ಲಿಂಗ್ ಅಂತ ಹೇಳಿದ್ರೆ ಅಣ್ಣನೋ ತಮ್ಮನೋ. ಸೊ ಇಲ್ಲ ಅಂತ ಹೇಳಿದ್ರೆ 0 ಹಾಕಿ, ಇದ್ದರೆ 1 ಅಂತ ಹಾಕಿ, 1, 2 ಅದು ಸ್ಪೆಸಿಫೈ ಮಾಡಿ. ಓಕೆ,
ಅದಾದಮೇಲೆ ಮೆರಿಟಲ್ ಸ್ಟೇಟಸ್ ನಿಮ್ಗೆ ಮದುವೆ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ. ಅದಾದಮೇಲೆ ಫಾದರ್ ಸ್ಟೇಟಸ್. ಓಕೆ, ಸೊ ಅಲೈವ್ ಅಂತ ಹಾಕಬೇಕು ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಡಿಸಿಸ್ಟ್ ಅಂತ ಹಾಕಬೇಕು. ಓಕೆ, ಸೊ ಅದಾದಮೇಲೆ ಫಾದರ್ಸ್ ನೇಮ್, ಇಲ್ಲಿ ನಿಮ್ಮದು ಅಪ್ಪನ ಹೆಸರು ಹಾಕಬೇಕು. ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಲ್ತಿದ್ದಾರೆ ನಿಮ್ಮ ಅಪ್ಪ ಅದು ಇಲ್ಲಿ ಹಾಕಬೇಕು. ಅದಾದಮೇಲೆ ಏನು ಆಕ್ಯುಪೇಷನ್ ಅವರದು, ಏನು ಕೆಲಸ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಎಂಪ್ಲಾಯಾ ಇಲ್ಲ ರಿಟೈರ್ಡಾ, ಏನು ಅನ್ಎಂಪ್ಲಾಯ್ಡಾ, ಏನು ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ, ಸೊ ಈ ಥರ ನಿಮ್ಮ ಅಪ್ಪಂದು ಫೋನ್ ನಂಬರ್ ಇಲ್ಲಿ ಹಾಕಬೇಕಾಗ್ತದೆ. ಇವಾಗ ಅಮ್ಮಂದು ಡೀಟೇಲ್ಸ್, ಸೊ ಇದಾರ ಇಲ್ವಾ ಅಂತ ಅಲೈವ್ ಅಂತ ಹಾಕಬೇಕು, ಇಲ್ಲ ಅಂತಂದರೆ ಡಿಸಿಸ್ಟ್ ಅಂತ ಹಾಕಬೇಕು. ಮತ್ತು ನಿಮ್ಮ ತಾಯಿ ಹೆಸರು ಇಲ್ಲಿ ಹಾಕಬೇಕು. ಅದಾದಮೇಲೆ ಅವ್ರಿಗೇನು ಹೈಯೆಸ್ಟ್ ಕಲ್ತಿದ್ದಾರೆ ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಮತ್ತು ಏನು ಅವರು ಕೆಲಸ ಮಾಡ್ತಾರಾ ಇಲ್ವಾ ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ನಿಮ್ಮ ತಾಯಿ ನಂಬರ್ ಇಲ್ಲಿ ಸ್ಪೆಸಿಫೈ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಆಮೇಲೆ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಸೋಷಲ್ ಸ್ಟೇಟಸ್. ಓಕೆ, ಕ್ರೈಸಿಸ್ ಏನಾದರೂ ಇದ್ದರೆ ಅದು ಸ್ಪೆಸಿಫೈ ಮಾಡಬೇಕಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ಲ. ಸೊ ಲಾಸ್ ಆಫ್ ಫ್ಯಾಮಿಲಿ ಇನ್ಕಮ್ ಎಂತ ಅಂತಂದರೆ ಅಪ್ಪಂದು ಒಂದು ಸಲ ಕೆಲಸ ಹೋಗಿರ್ತದೆ, ಸೊ ನಿಮಗೆ ತುಂಬಾ ಕಷ್ಟ ಇದ್ದರೆ ಅದು, ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಆ್ಯಂಡ್ ಮೆಡಿಕಲ್. ಈಗ ಅಪ್ಪ ದುಡಿತಾ ಇರ್ತಾರೆ, ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅದು ಹೆಲ್ತ್ ಆ್ಯಂಡ್ ಮೆಡಿಕಲ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ಮತ್ತು ಡಿಸಾಸ್ಟರ್, ಇವಾಗ ಕೆಲವೊಮ್ಮೆ ಎಂತ ಆಗುತ್ತೆ ಅಂತ ಹೇಳಿದ್ರೆ ರೈತರಾಗಿರ್ತಾರೆ, ಪಾಪ ಅವ್ರು ತುಂಬ ಬೆಳೆ ಇದು ಮಾಡಿರ್ತಾರೆ, ಬಟ್ ಏನೋ ಒಂದು ಬರಗಾಲ ಬಂದ ಇಲ್ಲ ಕೊಚ್ಚಿ ಹೋಗಿ ಎಲ್ಲ ನಾಶ ಆಗುತ್ತಲ್ಲ, ಇಲ್ಲ ಪ್ರಾಪರ್ಟಿ ಲಾಸ್ ಆ ಥರ ಇದ್ದರೆ ಕೂಡ ಅದು ಇದು ಸೆಲೆಕ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇದು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನೋ ಕ್ರೈಸಿಸ್ ಅಂತ ಹಾಕಬೇಕು. ಓಕೆ, ಈ ಥರ ಕ್ರೈಸಿಸ್ ಇದ್ದರೆ ಸೆಲೆಕ್ಟ್ ಮಾಡಬೇಕಾಗ್ತದೆ. ಓಕೆ, ಹೌ ಸಿವಿಯರ್ಲಿ ಡಿಡ್ ದ ಕ್ರೈಸಿಸ್ ಇಂಪ್ಯಾಕ್ಟ್ ಯುವರ್ ಡೈಲಿ ಲೈಫ್ ಆರ್ ಸ್ಟಡೀಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ರೆ ಪ್ರಾಬ್ಲಮ್ ಅದು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ. ತುಂಬ ಕಷ್ಟ ಆಗ್ತಾ ಇದೆ, ಇವಾಗ ಅಪ್ಪ ತೀರ್ಕೊಂಡಿದ್ದಾರೆ, ಈಗ ತುಂಬ ಕಷ್ಟ ಆಗ್ತದೆ, ಅದು ಸಿವಿಯರ್, ಇಲ್ಲ ನಾಟ್ ಅಪ್ಲಿಕೇಬಲ್. ಓಕೆ, ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಗ್ಯಾಜೆಟ್ಸ್ ಓನ್ಡ್, ನೀವು ಏನೆಲ್ಲ ಇದೆ ನಿಮ್ಮ ಹತ್ರ ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇರ್ತದೆ, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಏನೆಲ್ಲ ಇದೆ ಅದಿಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಓಕೆ, ಸೊ ಇಷ್ಟೇ. ಸೊ ಅದಾದಮೇಲೆ ಅಪ್ಲಯನ್ಸ್ ಓನ್ಸ್, ಕೆಲವೊಬ್ರ ಹತ್ರ ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ಇರ್ತದೆ. ಓಕೆ, ಅದು ಸ್ಪೆಸಿಫೈ ಮಾಡಿ, ಇರೋ ಅಷ್ಟು ಸ್ಪೆಸಿಫೈ ಮಾಡಿ, ಜೆನ್ಯೂನ್ ಆಗಿರಲಿ ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಇದೆ ಅಂತ ಸ್ಪೆಸಿಫೈ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ವೆಹಿಕಲ್ ಏನೂ ಇಲ್ಲ ಅಂತ ಹೇಳಿದ್ರೆ ನನ್ನ ಅಂತ ಸ್ಪೆಸಿಫೈ ಮಾಡಿ, ಇದ್ದರೆ ಸ್ಪೆಸಿಫೈ ಮಾಡಿ. ರೆಸಿಡೆನ್ಸ್ ಓನರ್ಶಿಪ್, ಕೆಲವೊಬ್ರು ರೆಂಟಲ್ಲಿ ಇರ್ತೀರಾ, ಕೆಲವೊಬ್ರು ಲೀಸಲ್ಲಿ ಇರ್ತೀರಾ, ಕೆಲವರು ಸ್ವಂತ ಇರ್ತದೆ, ಇಲ್ಲ ಕೆಲವರಿಗೆ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ ಇರ್ತೀರಾ, ಸೊ ಆ ಥರ ಹಾಸ್ಟೆಲಲ್ಲಿ ಇರ್ತೀರಾ, ಸೊ ಎಲ್ಲಿದ್ದೀರಾ ನೀವು ಸ್ಪೆಸಿಫೈ ಮಾಡಿ. ಸೊ ಈ ಥರ. ಓಕೆ, ಅದಾದಮೇಲೆ ರೆಸಿಡೆನ್ಸ್ ಟೈಪ್. ಓಕೆ, ಸೊ ಅಪಾರ್ಟ್ಮೆಂಟಾ ಅದು ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ. ನೆಕ್ಸ್ಟ್ ನೇಚರ್ ಆಫ್ ಏರಿಯಾ, ನೀವು ಅರ್ಬನ್ ಏರಿಯಾದಲ್ಲಿದ್ದೀರಾ ಇಲ್ಲ ರೂರಲ್ಲ ಇಲ್ಲ ಸೆಮಿ ಅರ್ಬನ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಓಕೆ, ಅರ್ಬನ್ ಅಂತ ಹೇಳಿದ್ರೆ ಸಿಟಿ, ರೂರಲ್ ಅಂತ ಹೇಳಿದರೆ ಹಳ್ಳಿ, ಸೆಮಿ ಅಂತ ಹೇಳಿದ್ರೆ ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಆ ಥರ. ಓಕೆ, ಅದಾದಮೇಲೆ APL BPL ಕಾರ್ಡ್ ಸ್ಪೆಸಿಫೈ ಮಾಡಿ. BPL ಕಾರ್ಡ್ ಇದ್ದವರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಹಾಗಂತೇಳಿ BPL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ BPL ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ, APL ಇದ್ದರೆ APL ಸ್ಪೆಸಿಫೈ ಮಾಡಿ. ಓಕೆ, ಅದಾದಮೇಲೆ ಎಕನಾಮಿಕ್ ಸ್ಟೇಟಸ್, ನಿಮ್ಮದು ಅಪ್ಪಂದು ಸ್ಯಾಲ್ರಿ, ಅಮ್ಮಂದು ಸ್ಯಾಲ್ರಿ ಇದು ಸ್ಪೆಸಿಫೈ ಮಾಡಬೇಕು. ಇವಾಗ 2.5 ಲಕ್ಷಕ್ಕಿಂತ ಕಮ್ಮಿ ಅಂತ ಹಾಕಿದ್ದಾರೆ, ಸೊ ಇದು ಪ್ರೂಫ್ ಇರಬೇಕು ಫ್ರೆಂಡ್ಸ್, ಪ್ರೂಫ್ ಇಲ್ಲದೆ ಹಾಕಬಾರ್ದು. ಓಕೆ, ಸೊ ಅಮ್ಮಂದು ಏನಿಲ್ಲ ಅಂತ ಹೇಳಿದ್ರೆ 0 ಅಂತ ಹಾಕ್ಬೋದು. ಆರ್ ಯು ಅರ್ನಿಂಗ್ ಅಂತ ಕೇಳ್ತಾ ಇದ್ದಾರೆ, ನೋ ಅಂತ. ಈಗ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಅರ್ನ್ ಮಾಡ್ತಾ ಇರಲ್ಲ, ಸೊ ನೋ ಅಂತ ಹಾಕಬೇಕು. ಓಕೆ, ಈ ಥರ ಇದು ಫಿಲ್ ಮಾಡುವಂಥದ್ದು. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ಓಕೆ, ಸೊ ಅದಾದಮೇಲೆ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಓಕೆ, ಸ್ಟಡಿಂಗ್ ಇನ್ನು ಸೆಲೆಕ್ಟ್ ಸ್ಟಡಿಂಗ್ ಲೆವೆಲ್. ಓಕೆ, ನಾನಿವಾಗ ಪೋಸ್ಟ್ ಗ್ರಾಜುಯೇಷನ್ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಲ್ಲ, ಸೊ ಪೋಸ್ಟ್ ಗ್ರಾಜುಯೇಷನ್. ಸೊ ಆ್ಯನ್ಯುವಲ ಇಲ್ಲ ಸೆಮಿಸ್ಟರ ಇಲ್ಲ ಟ್ರೈಮೆಸ್ಟರ್ ಅಂತ ಕೇಳ್ತಾ ಇದ್ದಾರೆ, ಸೊ ಇದು ಆ್ಯನ್ಯುವಲ್. ಓಕೆ, ಕರೆಂಟ್ ಎಕಡಮಿಕ್ ಇಯರ್ ಕೇಳ್ತಾ ಇದ್ದಾರೆ, ನಾನು ಸೆಕೆಂಡ್ ಇಯರ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ಕಂಟಿನ್ಯೂ ಕೊಡ್ತೀನಿ. ಓಕೆ, ಅಬೌಟ್ ಯುವರ್ ಸೆಲ್ಫ್. ಓಕೆ, ನಮ್ಮ ಬಗ್ಗೆ ಇವಾಗ ಹೇಳಬೇಕು. ಮೋರ್ ಅಬೌಟ್ ಯುವರ್ ಸೆಲ್ಫ್. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹೌ ದಿಸ್ ಸ್ಕಾಲರ್ಶಿಪ್ ಹೆಲ್ಪ್ ಯು ಟು ಅಚೀವ್ ಯುವರ್ ಎಜುಕೇಷನ್ ಗೋಲ್ಸ್. ಇವಾಗ ನಿಮ್ಮ ಬಗ್ಗೆ ನೀವು ಹೇಳಬೇಕಾಗ್ತದೆ. ಓಕೆ, ಏನು ಮಾಡಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅದನ್ನು ChatGPTಗೆ ಕಾಪಿ ಮಾಡಿಬಿಡಿ ಕ್ವಶನ್. ಓಕೆ, ಸೊ ಅದು ನಿಮ್ಮ ಅಕಾರ್ಡಿಂಗ್ ಅದೊಂದು ಆನ್ಸರ್ ಕೊಡ್ತದೆ. ಓಕೆ, ಸೊ ನಿಮಗೆ ಅದರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬೇಕಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಮಾಡಿ, ಇಲ್ಲ ಅಂತಂದರೆ ಸೇಮ್ ಆನ್ಸರ್ ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು. ಓಕೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ
ಕಷ್ಟ ಅದಕ್ಕೆ ಹೇಳಬೇಕು, ನನ್ನ ತಂದೆ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಆ ಥರ ಇದ್ದರೆ, ಸೊ ಆ ಥರ ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಓಕೆ, ಅವಾಗ ಅದು ಅದರ ಅಕಾರ್ಡಿಂಗ್ ಆನ್ಸರ್ ಕೊಡ್ತದೆ. ಓಕೆ, ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಫ್ರೆಂಡ್ಸ್. ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಂಗ್ಲೀಷ್ ಗೊತ್ತಿದೆ ಅಂತ ಹೇಳಿದ್ರೆ ನೀವು ನಿಮಗೆ ಹೆಂಗೆ ಅದು ಹೆಲ್ಪ್ ಆಗುತ್ತೆ ಅದು ಇಲ್ಲಿ ಬರಿಬೋದು. ಈಗ ಕರೆಂಟ್ಲಿ ರಿಸೀವಿಂಗ್ ಎನಿ ಗವರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್, ಇಫ್ ಎಸ್ ಪ್ಲೀಸ್ ಮೆನ್ಷನ್ ದ ನೇಮ್ ಆಫ್ ದ ಸ್ಕಾಲರ್ಶಿಪ್. ಇವಾಗ ನಿಮಗೆ ಯಾವುದೇ ಸ್ಕಾಲರ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ಓಕೆನಾ, ಆಲ್ರೆಡಿ ನೀವು ಬೇರೆ ಸ್ಕಾಲರ್ಶಿಪ್ಗಳು ರಿಸೀವ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಷನ್ ಚಾನ್ಸಸ್ ಕಮ್ಮಿ ಆಗ್ತದೆ. ಏನಕ್ಕಂತ ಆಲ್ರೆಡಿ ನಿಮ್ಗೆ ಇನ್ಕಮ್ ಬರ್ತದಲ್ವಾ, ಸೊ ಅದಕ್ಕೆ. ಓಕೆ, ಸೊ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ ನಾನು ನಾಟ್ ರಿಸೀವಿಂಗ್ ಎನಿ ಸ್ಕಾಲರ್ಶಿಪ್ ಅಂತ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಎಸ್ ಅಂತ ಹಾಕಬೇಕು. ನಾನೀಗ ನನಗೆ ಯಾವ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಸೊ ನೋ ಐ ಆಮ್ ನಾಟ್ ರಿಸೀವಿಂಗ್ ಎನಿ ಸ್ಕಾಲರ್ಶಿಪ್. ನನ್ನ ಸ್ಪೆಲ್ಲಿಂಗ್ ಎಲ್ಲ ರಾಂಗ್ ಉಂಟು, ನಾನು ಜಸ್ಟ್ ಇದು ಮಾಡುವಂಥದ್ದು. ಓಕೆ, ಸೊ ನಾನು ಜಸ್ಟನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ಕ್ವಶನ್ 3, ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ವಿ ಮೇ ಕಾಂಟ್ಯಾಕ್ಟ್ ಯು ಫಾರ್ ಅ ಫಿಸಿಕಲ್ ವೆರಿಫಿಕೇಶನ್ ಆಫ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ಯುವರ್ ಅಪ್ಲಿಕೇಶನ್. ಡು ಯು ಕನ್ಸೆಂಟ್ ಟು ಡೂ ದಿಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್, ಐ ಎಗ್ರಿ. ಓಕೆ, ಯುವರ್ ಕಂಪ್ಲೀಟ್ ಅಡ್ರೆಸ್ ಫಾರ್ ಫಿಸಿಕಲ್ ವೆರಿಫಿಕೇಶನ್ ಅಂತ ನಿಮ್ಮ ಮನೆಗೆ ಬರೋ ಚಾನ್ಸಸ್ ಇದೆ, ಇನ್ಕ್ಲೂಡಿಂಗ್ ಯುವರ್ ಹೌಸ್ ಆರ್ ಫ್ಲ್ಯಾಟ್ ನಂಬರ್, ಸ್ಟ್ರೀಟ್ ಲೊಕ್ಯಾಲಿಟಿ ಡೀಟೇಲ್ಸ್, ನಿಯರ್ ಬೈ ಲ್ಯಾಂಡ್ ಮಾರ್ಕ್, ಸಿಟಿ, ಸ್ಟೇಟ್, ಪಿನ್ ಕೋಡ್, ಆ್ಯಂಡ್ ensure that the address provided is accurate and detailed to help our team locate the place easily. ಆಯಿತಾ, ಏನಂತ ಹೇಳಿದ್ರೆ ಅವ್ರು ಚೆಕ್ ಮಾಡ್ತಾರೆ, ಬಂದು ಮನೆಗೆ ಒಂದು ಚೆಕ್ ಮಾಡ್ತಾರೆ. ಈ ಸಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಗೈಸ್, ಲಾಸ್ಟ್ ಟೈಮು ಆನ್ಲೈನಲ್ಲೇ ಮಾಡ್ತಾ ಇತ್ತು. ನಿಮಗೆ ಹೋಗೋ ಅವಶ್ಯಕತೆ ಇಲ್ಲ, ಅವರೇ ಬರ್ತಾರೆ ನಿಮ್ಮ ಮನೆಗೆ. ಆಯಿತಾ, ನಿಮ್ಮದು ಫಿನಾನ್ಷಿಯಲ್ ನೋಡಬೇಕಲ್ಲ ಅವರು, ಅಂದರೆ ತುಂಬ ರಿಚ್ ಇರೋರು ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಮಾಡೋ ಚಾನ್ಸಸ್ ಇದೆಯಲ್ಲ, ಅದಕ್ಕೆ. ಸೊ ಅವರೇ ಬಂದು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ, ಸೊ ಅದಕ್ಕೆ ನಿಮ್ಮದು ಡೀಟೇಲ್ಸ್, ಫುಲ್ ಡೀಟೇಲ್ಸ್, ನಿಮ್ದು ಇವಾಗ ನೇಮ್ ಮತ್ತು ನಿಮ್ಮದು ಫ್ಲ್ಯಾಟ್ ನಂಬರ್ ಇಲ್ಲ ಹೌಸ್ ನಂಬರ್ ಮತ್ತು ಲೊಕ್ಯಾಲಿಟಿ, ಓಕೆ, ಹತ್ತಿರ ಲ್ಯಾಂಡ್ ಮಾರ್ಕ್ ಹಾಕುವಂಥದ್ದು, ಮತ್ತು ಸಿಟಿ, ಸ್ಟೇಟ್ ಮತ್ತು ಪಿನ್ ಕೋಡ್ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಕೊಡಿ. ಓಕೆ, ಅದಾದಮೇಲೆ ಪ್ಲೀಸ್ ಡಿಸ್ಕ್ರೈಬ್ ಯುವರ್ ಕ್ರೈಸಿಸ್ ಇನ್ ಡೀಟೇಲ್, ಮೆನ್ಷನ್ ವೆನ್ ಇಟ್ ಒಕರ್ಡ್, what happened and how it is affected your family financially, socially and emotionally. Please provide the complete and accurate information ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡಬೇಕು. ಓಕೆ, ಸೊ ನಿಮಗೆ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಹಾಕಿ. ಓಕೆ, ಸೊ ಚಾಟ್ ಜಿ ಪಿ ಟಿ ಹೆಲ್ಪ್ ಇಲ್ಲಿ ತೊಗೋಬೋದು ನೀವು. ಪಿಟಿಗೆ ಈ ಥರ ಚಾಟ್ ಜಿ ಪಿ ಟಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾಪ ಕೆಲವರಿಗೆ ಗೊತ್ತಿರಲ್ಲ, ಸೊ ಚಾಟ್ ಜಿ ಪಿ ಟಿ. ಓಕೆ, ನೀವು ಇದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡುವಂಥದ್ದು. ಓಕೆನಾ, ಸೊ ಈ ಥರ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಕೆಳಗೆ ಏನು ಬರೀರಿ ಅಂತ ಕನ್ನಡದಲ್ಲೇ ಬರೀರಿ. ಅಂದರೆ ಈ ಸಲ ನಾನು ಕನ್ನಡದಲ್ಲೇ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸಲ ಬರಗಾಲ ಬಂದು ನಮಗೆ ತುಂಬ ಕಷ್ಟ ಆಗಿದೆ ಇನ್ಕಮ್ ಕೂಡ ತುಂಬಾ ಕಮ್ಮಿ ಇದೆ. ಈ ಥರ ನೀವು ಬರಿಬೋದು. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರಿಗೆ. ಓಕೆ, ಇಷ್ಟ ಹಾಕಿ ಪ್ಲೀಸ್ ರೈಟ್ ದೀಸ್ ಇನ್ ಇಂಗ್ಲೀಷ್ ಅಂತ ಹಾಕಿ. ಓಕೆ, ಸೊ ಆವಾಗ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದು ಇಂಗ್ಲೀಷಲ್ಲಿ ಬರೆದು ಕೊಡ್ತದೆ. ದಿಸ್ ಇಯರ್ ಅವರ್ ಫ್ಯಾಮಿಲಿ ಹ್ಯಾಸ್ ಬೀನ್ ಫೇಸಿಂಗ್ ಅ ಸಿಗ್ನಿಫಿಕೆಂಟ್ ಫಿನಾನ್ಷಿಯಲ್ ಡಿಫಿಕಲ್ಟಿ ಡ್ಯೂ ಟು ದ ಡ್ರಾಟ್ ಆ್ಯಂಡ್ ದ ರಿಸಲ್ಟ್ ಇಂಪ್ಯಾಕ್ಟ್ ಆನ್ ಅವರ್ ಇನ್ಕಮ್. ಸೊ ಅದೆಲ್ಲ ಇದು ಬರೆದು ಕೊಡ್ತದೆ. ಇದನ್ನು ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡುವಂಥದ್ದು. ತುಂಬ ಜನರಿಗೆ ಗೊತ್ತಿರಲ್ಲ, ಅದಕ್ಕೆ ನಾನು ಹೇಳುವಂಥದ್ದು. ಓಕೆ, ಸೊ ಅದನ್ನು ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿ. ಓಕೆ, ಓಕೆ, ಅದಾದಮೇಲೆ ಆರ್ ಯು ಇಂಟ್ರೆಸ್ಟೆಡ್ ಇನ್ ಅಟೆಂಡಿಂಗ್ ಮೆಂಟರ್ಶಿಪ್ ಸೆಷನ್? ಇಫ್ ಎಸ್, ಪ್ಲೀಸ್ ಶೇರ್ ಯುವರ್ ಏರಿಯಾಸ್ ಆರ್ ದ ಇಂಟ್ರೆಸ್ಟ್ ಫೀಲ್ಡ್ ಯು ವುಡ್ ಲೈಕ್ ಟು ಗೈಡೆನ್ಸ್ ಆನ್, ಆಲ್ಸೋ ಮೆನ್ಷನ್. ಇದು ಬೇಡ ಅಂತ ಹೇಳಿದ್ರೆ ನೋ ಅಂತ ಹಾಕಿ. ಓಕೆ, ಅದಾದಮೇಲೆ ಆರ್ ಯು ದ ಚೈಲ್ಡ್ ಆಫ್ ಆ್ಯನ್ ಎಂಪ್ಲಾಯ್ HDFC ಬ್ಯಾಂಕ್, ಇದು ನೋ ಅಂತ ಹಾಕಬೇಕು. ಏನಕ್ಕಂತ ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅವರು. ಓಕೆ, ಸೊ ಅವರಿಗೆ ಸಿಗಲ್ಲ ಇದು HDFC ಬ್ಯಾಂಕಲ್ಲಿ ಎಂಪ್ಲಾಯಿ ಅವ್ರ ಮಕ್ಕಳಿಗೆ. ಓಕೆ, ಪ್ಲೀಸ್ ಸೆಲೆಕ್ಟ್ ಯುವರ್ ಕರೆಂಟ್ ಇಯರ್ ಮೋಡ್ ಆಫ್ ಎಜುಕೇಷನ್ ಅಂತ ಕೇಳ್ತಾ ಇದ್ದಾರೆ. ಇದು ಫುಲ್ ಟೈಮೇ ಇರಬೇಕು. ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ಯುವರ್ ಕರೆಂಟ್ ಇಯರ್ ಮೋಡ್ ಆಫ್ ಇದು. ಸೊ ಡೇ ಸ್ಕಾಲರ, ಹಾಸ್ಟೆಲರ, ಡಿಸ್ಟೆನ್ಸ್ ಲರ್ನರ, ಇದು ಡೇ ಸ್ಕಾಲರ. ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ದ ಇನ್ಸ್ಟಿಟ್ಯೂಟ್ ಟೈಪ್. ಓಕೆ, ಸೊ ನೀವು ಗೌರ್ಮೆಂಟಾ ಪ್ರೈವೇಟಾ ಅದೇಂತಂತೇಳಿ ಸ್ಪೆಸಿಫೈ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಅದಾದಮೇಲೆ ನಿಮಗೆ ರೆಫ್ರೆನ್ಸ್ ಕೇಳ್ತಾರೆ. ಓಕೆ, ಸೊ ರೆಫ್ರೆನ್ಸ್ ನೇಮ್ ನಿಮ್ಮದು ರಿಲೇಷನ್. ಓಕೆ, ನೀವು ಎಂತ ಮಾಡಿ ಅಂತ ಹೇಳಿದ್ರೆ
ಬೆಟರ್ ನಿಮ್ಮ ಟೀಚರನ್ನು ರೆಫರೆನ್ಸ್ ಕೊಡಿ. ಇವಾಗ ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಿಮ್ಮ ಫೇವ್ರೆಟ್ ಟೀಚರ್ ನಿಮ್ಗೆ ಇದ್ದೇ ಇರ್ತಾರೆ ಯಾರಾದರೂ, ಅವ್ರದ್ದು ರೆಫರೆನ್ಸ್ ಕೊಡಿ ವಿಡಿಯೋ ನೋಡೋರಿಗೆ. ಸೊ ಅವರೇ ಸೆಲೆಕ್ಟ್ ಆಗಿರೋದು. ಸೊ ಟೀಚರ್ ಇಲ್ಲ ಪ್ರೊಫೆಸರ್ ಕೊಡಿ. ಓಕೆ, ಟೀಚರ್ ನೇಮ್, ಇವಾಗ ನನ್ನ ಫೇವ್ರೆಟ್ ಟೀಚರ್ ನೇಮು ನಾನಿಲ್ಲಿ ಹಾಕುವಂಥದ್ದು. ಮತ್ತು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಓಕೆ, ಅವರದ್ದು ಮೇಲ್ ಐ ಡಿ ಕೊಡಿ. ಓಕೆ, ರೆಫರೆನ್ಸ್ ಟು ಈಗ ಇನ್ನೊಬ್ರು ಟೀಚರ್ದು ಕೊಡ್ಬೋದು, ಇಲ್ಲ ಫ್ಯಾಮಿಲಿ ಫ್ರೆಂಡ್, ನಿಮ್ದು ಯಾರ್ದೋ ಫ್ಯಾಮಿಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರದ್ದು ಕೊಡ್ಬೋದು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾರಾದರೂ ಅಂದರೆ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇರೋರ್ದು ಕೂಡ ರೆಫರೆನ್ಸ್ ಇದು ಕೊಡ್ಬೋದು. ಓಕೆ, ಬೆಟರ್ ಅಂತ ಹೇಳಿದ್ರೆ ಟೀಚರೇ ಕೊಡಿ, ಬೆಟರ್ ಇರ್ತಾರೆ. ಓಕೆ, ಸೊ ನಿಮ್ಗೆ ಯಾವ್ದು ಬೆಟರ್, ಇಲ್ಲ ಫ್ಯಾಮಿಲಿ ಫ್ರೆಂಡ್ ಕೊಟ್ಟರು ಓಕೆ. ಓಕೆ, ಅವ್ರದ್ದು ಡೀಟೇಲಲ್ಲಿ ಹಾಕುವಂಥದ್ದು, ಅವ್ರದ್ದು ನೇಮು, ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಹಾಕುವಂಥದ್ದು 2 ರೆಫರೆನ್ಸ್ ಕೊಡಬೇಕಾಗ್ತದೆ. ಓಕೆ, ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಅದಾದ್ಮೇಲೆ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಇಲ್ಲೆಲ್ಲ ಪ್ರೂಫ್ಸ್ ಕೇಳ್ತಾರೆ. ಸೊ ಐಡೆಂಟಿಟಿ ಪ್ರೂಫ್, ಸೊ ನಿಮ್ಮದು ಪ್ಯಾನ್ ಕಾರ್ಡಾ, ಪಾಸ್ಪೋರ್ಟಾ, ವೋಟರ್ ಐ ಡಿನ, ಡ್ರೈವಿಂಗ್ ಲೈಸೆನ್ಸಾ, ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ID ಕಾರ್ಡ್ ಇದ್ರೂ ಪರವಾಗಿಲ್ಲ, ಅದನ್ನ ಇಲ್ಲಿ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಬ್ಯಾಂಕ್ ಪ್ರೂಫ್, ಓಕೆ, ಕ್ಯಾನ್ಸಲ್ಡ್ ಚೆಕ್ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಬುಕ್ ಇದ್ದು ಪಾಸ್ಬುಕ್ ಇದು ಫಸ್ಟ್ ಪೇಜಲ್ಲಿ ಕೊಡಬೇಕಾಗ್ತದೆ. ಸೊ ಇಲ್ಲಿ ಬ್ರೌಸ್ ಮಾಡುವಂಥದ್ದು, ಪಾಸ್ಬುಕ್ ಇದು ಫಸ್ಟ್ ಫೋಟೋ ತೆಗೆದು ಇಲ್ಲಿ ಹಾಕಿ. ನೆಕ್ಸ್ಟ್ ಇವಾಗ ಕ್ಲಾಸ್ 10th ಇದ್ದು ನಾನಿವಾಗ ಇದು ಅಪ್ಲೋಡ್ ಮಾಡಬೇಕಾಗ್ತದೆ, ನಂದು ಮಾರ್ಕ್ ಶೀಟ್ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಬ್ರೌಸ್ ಮಾಡುವಂಥದ್ದು ಮತ್ತು ಅಪ್ಲೋಡ್ ಮಾಡುವಂಥದ್ದು. ಇನ್ಕಮ್ ಪ್ರೂಫ್ ಕೇಳ್ತಾರೆ, ಸೊ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡುವಂಥದ್ದು. ಇನ್ಕಮ್ ಸರ್ಟಿಫಿಕೇಟ್ ಇರ್ತದಲ್ವಾ, ಅದೇ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ನೀವು, ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಅದಾದಮೇಲೆ ಕ್ಲಾಸ್ 12th ನಾವಿವಾಗ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿ ಅಪ್ಲೈ ಮಾಡ್ತಾ ಇರೋದಲ್ಲ, ಸೊ ಅದಕ್ಕೆ ಕ್ಲಾಸ್ 12th ಮಾರ್ಕ್ ಶೀಟ್ ಅಂತ ಸೆಲೆಕ್ಟ್ ಮಾಡೋದು, ಮತ್ತು ಇಲ್ಲಿ ಮಾರ್ಕ್ ಶೀಟ್ ಸ್ಪೆಸಿಫೈ ಮಾಡುವಂಥದ್ದು, ಮತ್ತು ಗ್ರಾಜುಯೇಷನ್ ನಂಗೆ ಎಷ್ಟು ಮಾರ್ಕ್ ಬಂದಿದೆ ಅದರದ್ದು ಸೆಲೆಕ್ಟ್ ಮಾಡುವಂಥದ್ದು, ಮತ್ತು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಮತ್ತು ITI ಇಲ್ಲ ಡಿಪ್ಲೊಮಾ ಮಾರ್ಕ್ ಶೀಟ್ ಇದ್ದರೆ ಅದನ್ನಿಲ್ಲಿ ಸ್ಪೆಸಿಫೈ ಮಾಡುವಂಥದ್ದು. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದಿತ್ತು, ಅದೇನು ಕಂಪಲ್ಸರಿ ಕೊಟ್ಟಿಲ್ಲ. ಅದಾದಮೇಲೆ ಫೀ ರಿಸಿಪ್ಟ್. ಓಕೆ, ಸೊ ಇವಾಗ ನೀವು ಕಾಲೇಜಲ್ಲಿ ಓದ್ತಾ ಇರ್ತೀರಲ್ಲ, ಫೀ ರಿಸಿಪ್ಟ್ ಇರ್ತದಲ್ವ, ಅದು ಒಂದು ಫೋಟೋ ತೆಗೆದು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು, ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡುವಂಥದ್ದು. ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾರ್ಕ್ ಶೀಟ್, ನಿಮ್ಮದು ಪೋಸ್ಟ್ ಗ್ರಾಜುಯೇಷನ್ ಇರ್ತದಲ್ಲ, ಇವಾಗ ನೀವು ನಾನು ಸೆಕೆಂಡ್ ಇಯರಿಗೆ ಅಪ್ಲೈ ಮಾಡಿದ್ದೀನಿ, ಸೊ ಫಸ್ಟ್ ಇಯರ್ದು ಇಲ್ಲಿ ಮಾರ್ಕ್ ಶೀಟ್ ಅಪ್ಲೋಡ್ ಮಾಡುವಂಥದ್ದು. ಓಕೆ, ಅದೆಲ್ಲ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡುವಂಥದ್ದು. ಆವಾಗ ನಮ್ಮದು ಅಪ್ಲಿಕೇಶನ್ ಉಂಟಲ್ಲ ರಿವ್ಯೂಗೆ ಹೋಗ್ತದೆ. ಓಕೆ, ಅವರು ಚೆಕ್ ಮಾಡ್ತಾರೆ, ಓಕೆ ಇವರು ಓಕೆನಾ ಬೇಡವಾ ಅಂತ. ಓಕೆ ಆದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದಮೇಲೆ ಅವರು ನೀವೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀರಲ್ವ, ನಿಮ್ಮ ಅಡ್ರೆಸ್, ಅಲ್ಲಿ ಬಂದು ಫಿಸಿಕಲ್ ವೆರಿಫಿಕೇಷನ್ ಮಾಡ್ಕೋತಾರೆ ಎಲ್ಲ ನಿಮ್ಮದು. ಲೈಕ್ ಆವಾಗ ಕೂಡ ನಿಮ್ಮದೆಲ್ಲ ಡೀಟೇಲ್ಸ್ ರೆಡಿ ಮಾಡ್ಕೊಂಡಿರ್ತೀರಿ, ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಇಲ್ಲ ಇನ್ಕಮ್ ಪ್ರೂಫ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಅವರು ಚೆಕ್ ಮಾಡ್ತಾರೆ, ಮತ್ತು ನೀವು ಎಲ್ಲ ಓಕೆ ಅಂತ ಹೇಳಿದ್ರೆ ಅವರು ಏನು ನೀವು ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ ನೋಡಿ, ಅದಕ್ಕೆ ಸ್ಕಾಲರ್ಶಿಪ್ ಹಾಕ್ತಾರೆ. ಈ ಥರ ಅಪ್ಲೈ ಮಾಡುವಂಥದ್ದು, ಮತ್ತು ಈ ಥರ ಎಲ್ಲ ಡೀಟೇಲ್. ಸೊ ಫ್ರೆಂಡ್ಸ್, ನಾನು ಇದಕ್ಕೆ ಹೇಗೆ ಅಪ್ಲೈ ಮಾಡುವಂಥದ್ದು, ಯಾರೆಲ್ಲ ಅಪ್ಲೈ ಮಾಡಬಹುದು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಟ್ಟೆ, ಅಪ್ಲೈ ಮಾಡೋ ಪ್ರೊಸೀಜರ್ ಕೂಡ. ಸೊ ಐ ಹೋಪ್ ಎಲ್ಲರಿಗೆ ಅರ್ಥ ಆಯಿತು ಅಂತ. ಸೊ ಯಾರಿಗೆಲ್ಲ ನೀಡಿದೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ, ಇವಾಗಲೇ ಅಪ್ಲೈ ಮಾಡಿ. ಏನಕ್ಕಂತಂದರೆ ಲೇಟ್ ಮಾಡಿದರೆ 31ಕ್ಕೆ ಕೊನೆ ದಿನಾಂಕ. ಸೊ ಲೇಟ್ ಮಾಡೋಕ್ಕೆ ಹೋಗಬೇಡಿ, ಏನಾದರೂ ಸರ್ವರ್ ಪ್ರಾಬ್ಲಮ್ ಆದರೆ ಮತ್ತೆ ಅಪ್ಲೈ ಮಾಡೋಕ್ಕೆ ಕೂಡ ಆಗಲ್ಲ. ಮತ್ತು ಯಾರಿಗೆಲ್ಲ ನೀಡಿದೆ ನಿಮಗೆ ಗೊತ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಇಲ್ಲ ಫ್ಯಾಮಿಲಿಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇರ್ತದೆ ಫಿನಾನ್ಷಿಯಲಿ, ಅವರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸ್ಕಾಲರ್ಶಿಪ್. ಅವರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಓಕೆ, ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.